ಓ ತಿನ್ನೋದ್ ನಮ್ಮನೆ ಅನ್ನ, ಉಡೋದ್ ನಮ್ಮನೆ ಬಟ್ಟೆ. ರೋಡಾಗ ಹೋಗಿರ್ತಾವೆಲ್ಲ ಒಂದೊಂದು ಮಾತು ಕೇಳ್ಕೊಂಡು ಜೀವನ ಮಾಡಬೇಕು. ಅಯ್ಯೋ ಈ ಪ್ರಪಂಚನೇ ಹಂಗಕ್ಕ. ನೀವು ಈಗಿನ ಕಾಲ ಓ ಇದು ಈ ಒಬ್ಬೊಬ್ರು ದುಡ್ಡು ಖರ್ಚು ಮಾಡಕ್ ಆಗದಂಗೆ ಏನೇನು ವೇಸ್ಟ್ ಆಗಿ ಗಾಂಜಾ ಪಾಂಜಾ ಅಂತ ಇಂಥದ್ದು ಎಲ್ಲ ನೋಡಿ ಪಿಕ್ಚರ್ ಆಗಿ ಕುಡಿತಾರೆ. ಒಬ್ರಿಗೆ ಊಟನೇ ಇರಲ್ಲ. ಏನೋ ಭಗವಂತ ಸರ್ಕಾರದಿಂದ ಸೊಸೈಟಿಗೆ ಅಕ್ಕಿ ಕೊಡೋದಕ್ಕೇನೋ ಪರವಾಗಿಲ್ಲ, ಜೀವನ ಮಾಡ್ಕೊಂಡು ಕಾಲ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಏನ್ ಮಾಡಕ್ಕಾಗತ್ತ? ಹುಟ್ಟಿರೋದೇ ಮನಸ್ಸು ಹುಟ್ಟಿರೋದೇ ಒಂದ್ ದೊಡ್ಡ ತಪ್ಪು. ಬಿಡು, ಅಯ್ಯೋ ಬಿಡಕ್ಕ, ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ ಬಿಡಿ. ನಾವ್ ಆಗ ದೇವ್ರ ಮೇಲೆ ಕರುಣಿನೇ ಇಲ್ಲ. ನಮ್ಮನ್ ಕರ್ಕೊಂಡ್ಬಿಟ್ಟಿದ್ರೆ, ನನ್ನ ಮಗಳನ್ ಕರ್ಕೊಂಡ್ಬಿಟ್ಟಿದ್ರೆ ಹೋಗ್ಬಿಡಿದೆ. ದೇವ್ರಿಗೂ ಅಯ್ಯೋ ಹಂಗೆಲ್ಲ ಅಂದ್ಕೊಂಡಂಗೆ ಹೋಗಂಗಿದ್ರೆ ಅದಕ್ಕೆ ಅಲ್ಲ, ಹಂಗ ಅಂದ್ಕೊಂಡಂಗೆ ಹೋಗಂಗಿದ್ರೆ ಎಲ್ಲ ಅವ್ರವ್ರಿಗೆ ಇಷ್ಟ ಬಂದಾಗ ಸತ್ ಹೋಗೋರು. ಹುಟ್ಟಾಗಿಂದ ಕಷ್ಟ 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 ಎಲ್ಲ. ಅವನ ಯಾರನ್ನೋ ಕಟ್ಕೊಂಡೆ, ಅವನು ಕಷ್ಟ. ಅವನಾದ್ಮೇಲೆ ಇವನ್ ಕಟ್ಕೊಂಡೆ, ಇವನಿಂದನು ಕಷ್ಟ ಕಷ್ಟ ಕಷ್ಟ. ಯಾರವ ನೀನು? ಅವ್ವ ಅಕ್ಕ, ಜೀವನ ಯಾಕಬೇಕು? ಅದಕ್ಕೆ ಯಾರಕ್ಕ ನೀನು? ವಿಷ ಕುಡ್ದ್ಬಿಟ್ಟಿದ್ದೀನಿ. ಅದಕ್ಕೆ ವಿಷ ಕುಡ್ದ್ಬಿಟ್ಟಿದ್ದೀನಿ. ಏನು ವಿಷ ಕುಡ್ದ್ಬಿಟ್ಟಿದ್ದೀನಿ. ಏನು ಆಗಲ್ಲ ಬಿಡ್ರಿ. ಇದು ಇದು ಇದೆಂತದ್ದು ಇದನ್ ಮಾಡ್ಕೊಂಡ್ ಕುಡಿಬೇಕಾಯ್ತು. ಎಂತದ್ದು ಈ ಜೀರಿಗೆ ಕಾಫಿ ಮಾಡ್ಕೊಂಡ್ ಕುಡಿದ್ರೆ ಸರ್ ಹೋಗೋದು. ಇದು ಏನ್ ಕುಡ್ದಿರೋದು? ಗಿಡ ಕೊಡಿ ಔಷಧಿ ಕುಡಿದ್ಬಿಟ್ಟಿದ್ದೀನಿ. ಈ ಗಿಡಕ್ಕೆ ಇದು ಅದೇ ಟಮಾಟೆ ಹಣ್ಣು ಬಾಳೆಹಣ್ಣು, ಅದು ಟಮಾಟೆ ಹಣ್ಣು ಬಾಳೆಹಣ್ಣು ಅದು ಎಣ್ಣೆ ಹೊಡೆದ್ರೆ ಎಣ್ಣಾಗ್ತಾವಲ್ಲ ಅದನ್ನ. ಅದೇನಾಗಲ್ಲ ಬಿಡಕ್ಕ. ಇದು ಅದೇನಿಲ್ಲ, ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅದ್ರಾಗ ಅಷ್ಟೇನ. ಇನ್ನ ಗದ್ದಿಗೊಡಿಯೋದು ಆಮೇಲೆ ಇದೆಂತದನ್ನ ಬೇರೆದು ಕುಡಿದು ಕಷ್ಟ. ಕಳ್ಳೆಲ್ಲ ತೂತ್ ಬಿದ್ಬಿಡ್ತವೆ. ಭತ್ತ ಕೊಡಿತಾರಲ್ಲ, ಭತ್ತ ಹೊಲ್ದಾಗ ಭತ್ತ ಬರಲ್ಲ ಗದ್ದೆಗೆ. ಅಯ್ಯೋ ಗದ್ದೆಗೆ ಹೊಲ ಹೊಡಿತಾರಲ್ಲ, ಗದ್ದೆಗೆ ಭತ್ತಕ್ಕೆ. ಓ ಅದನ್ನ ಕುಡಿದ್ಬಿಟ್ಟಿದ್ದೀನಿ. ಸಾಯೋ ಟೈಮಾಗೆ ಲಾಡ್ ಸರಿ ನಿನ್ ಜೊತೆ ಮಾತಾಡ್ಬಿಡೋಣ. ನೀವ್ ಯಾರು ಹೇಳಿ? ಆಗ್ತಿಲ್ಲ. ಹೊಟ್ಟೆ ನೋವು. ನನ್ ಮಕ್ಳು ಕಟ್ಕೊಂಡವ್ರ ಅಚ್ಚುಕಟ್ಟಾಗ ಸಾಕ್ತಿದ್ರೆಲ್ಲ ಹಿಂಗೆ ಆಗೋದು. ಹೊಟ್ಟೆ ನೋವು. ಅಮ್ಮ ಅಲ್ಲೇ ನಿಮ್ಮ ಇವ್ರು ನಿಮ್ಮ ಮಗಾರೋ ಯಾರನ್ನ ಇದ್ರು ಕೊಡಿ, ಅಲ್ಲಿ ಹೇಳ್ತೀನಿ. ಯಾರು ಇಲ್ಲ. ನಮ್ಮದ್ ಕಾರ್ ಐತೆ ತಾಂಬತ್ತೀವಿ. ಯಾರು ಹೇಳಿ ನೀವು? ನಾನಿಲ್ಲ. ನನ್ ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು ಅನಿಸ್ತು. ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ನಾನ್ ಬದುಕಲ್ಲ. ಎಲ್ಲಿ ಇವಾಗ ಎಲ್ಲಿ ತಾಂಬರಕ್ಕಾಗತ್ತ? ಬಾಡ್ತರ್ಬೇಕಾ? ಬಾಡಲ್ಲ, ನನ್ ಬದುಕಲ್ಲ. ನಾನೆಲ್ಲ ಬಾಡ್ತಾಂಬಂದಂಗ. ರಕ್ತ ಬಂತು. ಯಾರು ಹೇಳಿ ನೀವು? ರಕ್ತ ಬಟ್ಟೆ ಎಲ್ಲ ರಕ್ತ ಆಗೋಯ್ತು. ನಾನ್ ಸಾಯ್ತಾ ಇದ್ದೀನಿ. ಇಲ್ಲಿ ಮೇಲೆ ತೊಟ್ಟಿಗ್ತಾವ ನೀರು, ಮಳೆ ನಮ್ಮ ಮನೆಗೆ. ಏನಾಯ್ತಕ್ಕ ನಿನ್ಗೆ? ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು. ನಿನ್ ಜೊತೆ ಮಾತಾಡ್ಬೇಕು. ಅಯ್ಯೋ ಅದೇನು ಹೇಳ ಇಷ್ಟೊತ್ತಿಗೆ ನಿಮ್ ಮನೆ ತಕ್ಕ ಬರೀವಲ್ಲ. ನಾನು ಎಲ್ಲಿಂಗ ಆಯ್ತು ಅಂದಿದ್ರು ಬಂದ್ಬಿಡಿವೆ ಇಷ್ಟೊತ್ತಿಗೆ. ಮಾತಾಡ್ಬೇಕು ಅನ್ನಿಸ್ತು. ಯಾರಿಗೆ ಮಾಡಿದ್ರೆ ಹೇಳಿ ಫೋನ? ನರಸಿಂಹ. ಯಾರು ಹೇಳಿ ನೀವು?
ನಾನು ಲಲ್ಲಿ, ಆ ನಾನು ಲಲ್ಲಿ. ಮನಸ್ಸಿಗೆ ಈಗ ಪರಮಾನಂದ. ನಿನ್ನಂತ ಚಿನಾಲೆರು, ಊರ್ ತಿರ್ಗ್ಯರು, ಕಳ್ಸು ಚಿನಾಲ್ ಮುಂಡರು ಇವತ್ತೇ ಹೊರಗೋದ್ರು ವತೇರಿಕೆ ನಾನು ಎಲ್ಲಾರ್ಗು ಇಡೀ ನಮ್ಮ ತುಮಕೂರು ಜಿಲ್ಲೆಯರಿಗೆಲ್ಲಾನು ಸಿಹಿ ಸುದ್ದಿ ಅಂಟಿಸ್ಬಿಡ್ತೀನಿ. ಹೋಗ್ ಹೋಗ್ ಹೋಗು. ನಾನು ಲಾಸ್ಟ್ ಆಸೆ ಇತ್ತು ನಿನ್ ಜೊತೆ ತಿರುಪ್ತಿಗೆ ಹೋಗ್ಬೇಕು ಅಂತ, ಅದ್ ನೆರವೇರ್ಲೇ ಇಲ್ಲ. ನನ್ನ ಬಾಳಲ್ಲಿ ನೆರವೇರ್ಲೇ ಇಲ್ಲ. ಹೋಗಲ್ಲಮ್ಮ, ಹೋಗಮ್ಮ. ನನ್ನೇನು ಒಂದು ಮನೆಗೆ ಚಾಪೆನೆ ಆಗ್ಯಾವ, ನಮ್ಮ ಒಂದ್ ನಾಯಿ ಬಂದ್ ನನ್ ಮಗ್ಳ ಮನಿ ಕಂಡವ, ಒಂದು ಡ್ರಾಯರ್ ಇದಾವ ನನ್ನವು, ಒಂದು ನಿದ್ದೆ ಮಾಡಿದಿನ. ನೀನು ಮನೆ ಗುಡಿಸಿ ಗುಂಡಾಂತರಾಗ ಇವತ್ತಿನಿಂದ ನೋಡು ಸ್ವರ್ಗ ಲೋಕದ್ ನಿದ್ದೆ ಮಾಡ್ತೀನಿ. ನೀನ್ ಹಾಳಾಗ್ ಹೋಗು. ಅಮ್ಮ, ರಕ್ತ ಬತ್ತೈತೆ ಅಂದ್ರೆ ರಕ್ತ ಬತ್ತೈತೆ ಫುಲ್ ಬಾಯೊಳಗಾಸಿಂದ. ರಕ್ತ ಬರ್ತೈತೆ. ನೀ ಮಾಡಿದ ಕರ್ಮ. ನಮ್ಮಂತ ಅಮಾಯಕರಿಗೆ ಎಷ್ಟಯ್ಯೋ ಅನ್ಸಿದ್ಯಾ ಈಗ ಒಂದು 2-3 ವರ್ಷದಿಂದ. ನಾನೇನಕ್ ಫೋನ್ ಮಾಡ್ದೆ ಗೊತ್ತಾ? ಹೋ, ನಾನ್ ಮಾಡಿದ ತಪ್ಪಾಯ್ತು. ಹೋ, ನಿನ್ ಜೀವನದಲ್ಲಿ ಬಂದು ನಿನಗ್ ಕೊಡ್ಬಾರ್ದು ಕಷ್ಟ ಕೊಟ್ಟಿದೀನಿ. ವಿಕ್ರಮ್ ರಾಜ್ ಕೊಟ್ಟಂತ ಕಷ್ಟ ಕೊಟ್ಟಲ್ಲವ ನೀನು. ನಿನ್ ನಾಲಿಗೆ ಗುಳಬಿದ್ದು ಹೋಗ. ನೀನ್ ಇನ್ನ ರಕ್ತ ಕೈಕೊಂಡು ಹೊರಗೋಗು. ನನ್ಗೆ ಎಷ್ಟಯ್ಯೋ ಅನ್ಸಿದ್ಯಾ? ಸಾಯ್ಬೇಕಾರೆ ಎರಡು ಒಳ್ಳೆ ಮಾತಾಡು. ಹೋಗವ ಹೊರಗೋಗು, ಹೊರಗೋಗು ಅಷ್ಟೇ. ಕ್ಷಮಿಸಿದೀನಿ ಅಂತ ಹೇಳು. ಏನಂತ ಕ್ಷಮಿಸಿದೀನಿ? ಏನೋ ನೀನ್ ಮಾಡಿದ್ದು ನೀನ್ ಹಣೆ ಬರ ನೀನ್ ಅನ್ಭವಿಸಿದ್ಯಾ. ಸಾಯ ಕಾಲದಾಗ ಕ್ಷಮಿಸಿದೀನಿ ಅಂತ ಹೇಳ್ಬಿಡು. ಹೇಳಿದೀನಿ, ಕ್ಷಮಿಸಿದೀನಿ. ಇನ್ ಮುಂದೆ ಆದ್ರೂ ಅಚ್ಚುಕಟ್ಟಾಗಿ ಎಲ್ಲಾನ ಒಂದು ಏನೋ ಪ್ರಾಣಿನ ಪಕ್ಷಿನ ಹುಟ್ಟಿ ಒಳ್ಳೆ ಜೀವನ ಮಾಡ್ಕೊಂಡು ಹೋಗು. ನೀನ್ ಸ್ವರ್ಗದಾಗ ಅಚ್ಚುಕಟ್ಟಾಗಿ ನಿಮ್ದಾಗಿ ಹೊರಗೋಗು ಅಷ್ಟೇ. ಒಂದೇ ಒಂದ್ ಕೊನೆ ಆಸೆ ಐತೆ. ಅದೇ ದುಡ್ಡಿಂದಲ್ಲ ಕಾಸಿಂದಲ್ಲ, ನೆರವೇರ್ಸ್ಕೊಡ್ತೀಯಾ? ಇಲ್ಲ, ನಾನು ಇಲ್ಲಿ ಮಳಿತಾ ಇದ್ದೀನಿ ನಮ್ಮೂರಾಗೆ. ಈಗ ಬೇಡ, ನಾನ್ ಸತ್ತೋದ್ಮೇಲೆ ನೆರವೇರ್ಸ್ಕೊಡ್ತೀಯಾ? ಆಯ್ತವ, ಆಯ್ತು. ಏನ್ ಗೊತ್ತಾ, ನನ್ನ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನನ್ನ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನಾನು ಸುಮಂಗಲಿಯಾಗಿ ಸಾಯ್ಬೇಕು. ಹೆಣಕ್ಕೆ ಸುಮ್ಕೆ ನಾಟಕ ನನ್ನ ಗುಂಡಿ ಒಳಗೆ ಕೇಳ್ಕೊಂಡು ನನ್ನ ಸಹಾಯಕ ಮಾಡಿದ್ಯಾ? ನಾನು ನಮ್ಮ ಮನೆ ತಾವ ಹೆಣ ಇಟ್ಕೊಂಡಿರ್ತಾರಲ್ಲ, ಓ, ಅವಾಗ ಬಂದ್ ನನ್ ಒಳಗೆ ತಾಳಿ ಕಟ್ಬಿಡು. ಅವಾಗಂತೂ ಕಟ್ಟಿಲ್ಲ, ಹಂಗೆ ಎಲ್ಲ ಮೋಸ ಮಾಡ್ದೆ. ಎಲ್ಲ ಆಗಿದಾಗೋಯ್ತು ನನ್ನ ಹಣೆ ಬರ. ಆಯ್ತಮ್ಮ, ಎಲ್ಲಿ ಬರ್ಬೇಕು ಹೇಳು? ಮನೆ ಹತ್ರ ಬಾ. ನಾನ್ ನೋಡಿಲ್ಲ. ನಾನು ತೋಟದ ಮನೆಗೆ ವಿಷ ಕೊಡ್ತಿದ್ದೀನಿ, ಎಲ್ಲಾರ್ಗು ಹೇಳ್ಬಿಡು. ನಾನ್ ನೋಡಿಲ್ಲ. ನಿಮ್ ಮನೆ ಎಲ್ಲೈತೋ ನಿನ್ನೂ ನೋಡಿಲ್ಲ ನಾನು. ಅಯ್ಯೋ, ಅವಾಗ ಬತ್ತಿದ್ದಲ್ಲ ಮಾಡಕ್ಕೆ. ಮುಚ್ಚೆ ಬಾಯಿ. ಇನ್ನು ನೀನ್ ನೋಡೋ, ನನಗೆ ಅದು ಸುದ್ದಿ ಸಾಯವಾಗ್ಲೂ ಅದು ಸುದ್ದಿ ಹತ್ಬೇಡ ನನಗೆ. ನಾನು ಹೋಗ್ತಾ ಇದ್ದೀನಿ, ಬಾಯ್ ಅಂದ್ರೆ. ಓ, ಬೆಳಗಿನ ಜಾವ 5 ಗಂಟೆಗೆ ನೀವು ತೆಗಿತೀರಲ್ವೋ? ಓ, ಕರೆಕ್ಟ್ ಸ್ವಾಮಿ. ಇವಾಗೇನು ಎಲ್ಲಾ ಕಡೆಗೂ ಸಿಗುತ್ತಲ್ಲ. ಬರ್ಬೇಕಾರೆ ನೀನು ಆ ಊರು ಈ ಊರು, ಆ ದೇಶ ಈ ದೇಶ, ಆ ಊರು ಈ ಊರು, ಈ ತಿಂಡಿ ಆ ತಿಂಡಿ, ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಟು ರತ್ನ ಹತ್ರ ಹೋಗ್ಬೇಕಾರೆ, ಲಕ್ಷ್ಮಮ್ಮ ಹತ್ರ ಹೋಗ್ಬೇಕಾರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ದೀನಿ. ನೀನ್ ನನಗೆ ನಾನು ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ. ನಮ್ ಕಷ್ಟ ನಮಗ್ ಗೊತ್ತು. ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ. ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು. ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸುರಿಮಳೆ ಸುರಿಸ್ಬಿಡ್ತೀನಿ ಹೇಳೋ. ಇವತ್ತು ಕಪ್ಪು ಯೂನಿಕಾನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಾಡು ಒಲೆ ಹಾಕೊಂಡಿದ್ಯಾ, ಗಣೇಶ ಇದ್ದಂಗಿದ್ಯಾ, ತಿಪ್ಪು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡೆ ಲಕ್ಷ್ಮಮ್ಮನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ, ಇಷ್ಟೆಲ್ಲ ನಿನ್ನ ಇನ್ನೂ ಜಾಸ್ತಿ ಹೇಳ್ಬೇಕಾ? ಯಾ ಮನಿಕೊಂಡಿದ್ದ ಸ್ವಾಮಿ ಮನೆಗೆ. ಬೆಳಗ್ಗೆ 11 ಗಂಟೆ ಆಗೈತೆ, ಮನಿಕೊಂಡಿದ್ದೀರಾ? ಓ, ಈಗ ಮನಿಕೊಂಡು ತಿಂಡಿ ತಿಂದು ಹಂಗೆ ಮನಿಕೊಂಡ್ರ? ಓ, ನೀವೆತ್ ಕೆಲ್ಸಕ್ಕೆ ಹೋಗೋದು ಯಾವಾಗ ಸ್ವಾಮಿ ಮತ್ತೀಗ? ಇಲ್ಲ ಕೆಲ್ಸ ಏನಿಲ್ಲ ಇವತ್ತೇನು ಇಲ್ಲ, ಸುಮ್ ಮನಿಕೊಂಡು.
ಓ ಏನಪ್ಪ ಇದು ಯಾರು ಹೇಳಿ? ಕಂದ. ಓ ಓ ಎದ್ದ ನನ್ನ ಮಗ. ಏನು ಈಗ ಸುರುವ ಬಾಗಿಲು ತೆಗಿತಲ್ವ ಎಷ್ಟೈತಿ ಗಲೆ ಇದು ಬಾರ್ ಅಂಗಡಿ. ಹೇಳಿ ಸಮಯ. ಕಂದ. ಹಾ ಸೊ ಲೇ ಬಾರ್ ಅಂಗಡಿ 10:30 ಬಾರ್ ಅಂಗಡಿ 10:30 11 ಗಂಟೆ ತೆಗೆದ್ರೆ ಓ ನಿಮ್ಮಂತವ್ರು ಬೆಳಗಿನ ಜಾವ 5 ಗಂಟೆಗೆ ತೆಗ್ದಿರ್ತಾರಲ್ಲ ಕಂದ. ಓ ಅದಕ್ಕೆ ಎಲ್ಲ ನೀವು ದೇವ್ರಗಳಿಗೆ ಅವಮಾನ ಮಾಡ್ತೀರ ಸ್ವಾಮಿ. ಹಿಂಗೆಲ್ಲಾ ಮಾಡಿದ್ರೆ ಯಾರೋ ಎಷ್ಟೆಷ್ಟು ದೂರದಿಂದ ಬರ್ತಾರೆ, ಏನೇನೋ ಬರ್ತಾರೆ, ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು ದೇವರು ಒಂದ್ ಅನುಗ್ರಹ ಇರುತ್ತೆ ಇಂಥ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೋಣ ಅಂತ. ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ? ಅಲ್ಲ ಕಣೋ, ಓ ನೀನೊಂದ್ ಮಾತು ಹೇಳ್ದಲ್ಲ, ಇಷ್ಟೊತ್ತಿಗೆ ಬಾರ್ 10:30 ಬಾರ್ ತೆಗಿದ ಒಪ್ಕೊಂಡೆ. ಓ ಬೆಳಗಿನ ಜಾವ 5 ಗಂಟೆಗೆ ನೀವು ತೆಗಿತೀರಲ್ವೋ? ಓ ಕರೆಕ್ಟ್ ಸ್ವಾಮಿ. ಇವಾಗೇನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ. ಮತ್ತೀಗ ಬಾರ್ ಅಂಗಡಿ ತೆಗಿಯೋ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಓ ಕರೆಕ್ಟ್ ಕಂದ. ನಿಧಾನಕ್ಕೆ ಕುಕ್ಕಿ ಹೇಳ್ರಿ ಅಂತೀರಾ? ನಮ್ಗೆ ಇಲ್ಲಿ ಯಾಕೆ ನಮ್ಗೆ ಹುಷಾರಿಲ್ಲ, ಚೌಕರ್ ಕಂದ. ಇಂತ ನನ್ನ ಮಕ್ಳು ಸ್ವಾಮಿ ಆಗವತ್ಗೆ ಮತ್ತೆ ಎಲ್ಲ ಹೋಗಿ ಬರೋ ಟೈಮಾಗೆಲ್ಲ ಮಾಡಿರೋದು. ನೋಡ್ದೆ ಸಾಬ್ರ ಕೂಗಿದಂಗ್ ಕೂಗ್ತಾನೆ ಕುಡಿದ್ಬಿಟ್ಟು. ಕುಡಿದ್ಬಿಟ್ಟು ಸಾಬ್ರ ಎಂತದ ಮಧ್ಯಾಹ್ನ ಟೈಮಾಗ ಕೂಗ್ತಾರಲ್ಲ. ಕಂದ. ಏನ್ ಹೇಳ ನಿಂತನಿಗೆ ಇಂಥವ್ರಿಂದಲೇ ಅಲ್ವರ ಬರೇ ಒಳ್ಳೆ ಸ್ವಾಮಿಗಳಿಗೆ ಬೆಲ್ಲಿಲ್ದಂಗ ಆಗೋಯ್ತು. ನೀನು ಒಳ್ಳೆ ಭಕ್ತ ಏನೋ. ನಾವೇನು ಹೇಳ್ಕೊಂಡಿದೀವ ಸ್ವಾಮಿ ಭಕ್ತರು ಅಥವಾ ನಾವು ಪೂಜಾರರು ಅಂತದಿಂತ ಏನು ಹೇಳ್ಕೊಂಡಿದೀವ ನಿಮ್ಗೆ? ನೀನು ಹೋಗ್ಬೇಕಾರೆ ಬರ್ಬೇಕಾರೆ ನೀನು ಆ ಊರು ಈ ಊರು, ಆ ದೇಶ ಈ ದೇಶ, ಆ ಊರು ಈ ಊರು, ಈ ತಿಂಡಿ ಆ ತಿಂಡಿ, ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಟು ರತ್ನ ಹತ್ರ ಹೋಗ್ಬೇಕಾರೆ, ಲಕ್ಷ್ಮಮ್ಮ ಹತ್ರ ಹೋಗ್ಬೇಕಾರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ದೀನಿ. ನೀನ್ ನನಗೆ ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ. ರೇ ಕೂತ್ಕೊಳ್ರಿ, ನೀನ್ ಅದೇ ನೇನ ತಗೊಂಡಿ ನೀನ್ ಎಲ್ಲಾರು ಹೋದಂಗ್ ನಾವು ಹೋಗ್ತೀವಿ. ಪ್ರಪಂಚದಾಗೆಲ್ಲ ಯಾರು ಹೋಗಲ್ವಾ ದೇವಸ್ಥಾನ ತಿನ್ರಿಗೆ ಎಲ್ಲಾರ್ಗು ನೀನೇ ಕಾಯ್ತೀಯ. ದೇವ್ರು ಕಾಪಾಡ್ತಾನೆ ಹೊರಗೆ ಹೋಗ್ತೀವಿ. ಅದನ್ನ ಕಟ್ಕೊಂಡು ನನಗೆ ಫೋನ್ ಯಾಕೆ ಮಾಡ್ತೀನಿ? ಹೋಗೋ ಏನೋ ಕೊಟ್ಬಿಟ್ರ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ನಂಗ್ ಮಾತಾಡ್ತೀವಿ. ಹೋಗ ಬರೋ ಅಂತ. ಲೇ ಕಂದ. ಐ ಕಂದ. ನಮ್ ಕಷ್ಟ ನಮಗ್ ಗೊತ್ತು. ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ. ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು. ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸುರಿಮಳೆ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು. ಕೆರೆ ಕಡೆಗೆ ಹೋಗಿ ಬಂದಿದ್ರ ಅಲ್ಲ? ಹಂಗಂದ್ರೆ ಏನೋ ಕೆರೆ ಕಡಿಕೆ ಯಾಕೋ? ಕೆರೆ ಕಡಿಕೆ ಯಾಕೋ ಕಂದ? ದುಡ್ಡಿಂದು ದುಡ್ಡೆಲ್ಲ ಮ್ಯಾಲಿಂದ ಉದ್ರಂಗಿದ್ರೆ ಇನ್ನೇನಂತೆ ನೀವು ನಿಮ್ಮ ನಡಿಬೇಕಾಯ್ತಾ? ಇರ್ಲಿ, ಈಗ ದುಡ್ಡು ಕೆರೆ ಕಡಿಕೆ ಏನ್ಕಿ ಹೋಗ್ಬೇಕು ಹೇಳು. ದುಡ್ಡು ಉದುರಿಸ್ತೀವಿ ಅಂದ್ರಲ್ಲ ಮ್ಯಾಗಡೆಗೆ ಸೀಟ್ ಹಿಡಗಾಸಿಯ. ಅದಿರ್ಲಿ, ಅದ್ ಬಿಡು. ಕೆರೆ ಕಡಿಗೆ ಹೋಗ್ ಬಂದ್ರ ಅಂದ್ರೆ ಏನಕ್ಕೆ ಅಂತ ಈ ಕೇಳು. ಕೆರೆ ಕಡೆಗೆ ಇನ್ನೇನ್ ಕೊಯ್ ಬರ್ತಾರೆ, ಹೊರಗಡಿಕೆ ಆಚೆ ಕಡೆಗೆ ಕೊಯ್ ಬಂದಾರ ಅಂತ ಹೇಳಿದ್ದು. ಅಲ್ಲಿ ಬಾತ್ರೂಮ್ ತೊಳ್ಕೊಳಕ್ಕೆ ಅಂತನಾ? ಅಲ್ಲೇ ಅಲ್ವ ನೀರ್ ಸಿಗೋದು. ನಾವ್ ತೊಳ್ಕೊಳಲ್ಲ ಕಣೋ, ಬರೀ ಒರ್ಸ್ಕೊಳೋದು ಪೇಪರ್ಗೆ. ಬಿಡಿ ಹೆಂಗನ ಮಾಡ್ಕೊಂಡು ಹಂಗೆ ಹಾಳಾಗ ಇದು ನಿಮ್ಮನ್ನ ಬಿಡಿ ಸಾಕ್ ಕ್ಲೋಸ್. ನಾವು ಪೇಪರ್ ತಗೊಂಡೋಗಿರ್ತೀವಿ ಕಣೋ, ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದೆ ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತೀವಿ. ಬಿಡ ಸೆಟ್ ಹೊತ್ತ ನೀರ್ ಯಾಕೆ ವೇಸ್ಟ್ ಮಾಡ್ಬೇಕು? ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ಕೈ ಫೋನ ನೀರ್ ವೇಸ್ಟ್ ಮಾಡ್ಕೊಂತಾರೆ ಅಂತೆ. ನೀನ್ ಸ್ವಾಮಿ ನಾನು ಪೇಪರ್ ವರ್ಷ ನನ್ನ ಮಗ, ನೀನ್ ಸ್ವಾಮಿ ನೀನು ಕಂದ. ನೋಡ, ಈಗ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ. ಪೇಪರ್ ದೇವ್ಗಳಿರ್ತಾವ, ಪೇಪರ್ ವರ್ಷ ಪೂಜೆ ಮಾಡಿದೆ ಅಲ್ಲ ಕಣ, ತಡಿಯೋ ಕಂದ. ನಾನ್ ಹೇಳೋದೇ ಗೊತ್ತಾ, ಅದು ಅವ್ರವ್ರ ಇಷ್ಟ ಕಣೋ. ಒಂದ್ ನಿಮಿಷ ನೀನು ನಾನ್ ಮಾತಾಡಕ ನನ್ ಟೈಮ್ ಕೊಡ್ಬೇಕು, ನೀನು ಸಮಯ ಕೊಡ್ಬೇಕು. ನೀನ್ ನಾನ್ ಮಾತಾಡಿದ್ಮೇಲೆ ನೀನ್ ಏನ್ ಬೇಕಾದ್ರೂ ಮಾತಾಡು. ಏನ್ ಗೊತ್ತಾನೋ ಕಂದ? ಹೇಳಿ. ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ಲಿ ತೊಳ್ಕೊಂತಾರೆ. ಸುದ್ದಿ ಬಿಟ್ಟು ಮಾತಾಡಿ. ಸರಿಯಾ? ಅದೇ ಸುದ್ದಿ ಇರೋದ್ನೇ ಮಾತಾಡ್ಬೇಕು. ಸುದ್ದಿ ಏನ್ ಮಾತಾಡ್ತೀಯ?
ಒಬ್ಬೊಬ್ರು ಪೇಪರ್, ಒಬ್ಬೊಬ್ರು ಹಂಗೆ ಬಟ್ಟೆ ಹಂಗೆ ಅಂಡರ್ವೇರ್ ಪ್ಯಾಂಟ್ ಹಾಕೊಂಡ್ಬಿಡ್ತಾರೆ. ಏನಾಗುತ್ತೆ? ಇನ್ನೊಬ್ರು ತೀರ್ಥ ತಾಣಕ್ಕೂ ಅಸಹ್ಯ ಆಗುತ್ತಲ್ಲ ಮಾತಾಡೋದ್ ನೋಡ್ರಿ. ಅಲ್ಲ. ಅವ್ರು ಹಿಂಗೆ ಮಾಡ್ತಾರೆ ಅಂತ ಅಲ್ಲ, ಬಿಡಿ ಬಿಟ್ಟಾಗ್ರಿ. ಈಗ ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ, ಪೇಪರ್ ಆಗಿ ಒರ್ಸ್ಕೊಂಡ್ರೆ ಹೋಗುತ್ತೆ. ಹಂಗೆ ಇದ್ರೆ ಏನಾಗುತ್ತೆ? ಹಂಗೆ ಇದ್ರೆ ಇದು ಸತ್ನಾಯಿ ವಾಸನೆ ಬರ್ತೈತೆ. ಇಲ್ಲ ಬರಲ್ಲ, ಬೇಕಾದ್ರೆ ಇದ್ದು ನೋಡು ನೀನ್ ಒಂದ್ ವಾರ. ಹಂಗೆ ಹೇಳೋಣ. ಬಾತ್ರೂಮ್ ಹೋಗ್ಬಿಟ್ಟು ತೊಳ್ಕೊಂಬೇಡ ಹಾ, ಹಂಗೆ ಅಂಡರ್ವೇರ್ ಹಾಕೊಂಡ್ ಹಂಗೆ ಪ್ಯಾಂಟ್ ಹಾಕೊಂಡ್ ಓಡಾಡ್ತಾರೆ. ಹಂಗೆ ದಿವಸ ಹೋಗ್ತಾ ಇರು, ತೊಳ್ಕೊಂಬೇಡ. ಹಾ, ಆಮೇಲೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡೋ, ಗೊತ್ತಾಗುತ್ತೆ. ಯಾರನ್ನ ಅಕ್ಕಪಕ್ಕದಾಗ ಓಡಾಡೋ ಜನಕ್ಕೆ ಇದು ನನ್ನ ಮಗ್ ಏನೋ ಆಯ್ತು ಅಂತ ಕಲ್ಲಾಗ ಹಚ್ತಿರ್ತಾರೆ, ಅಂದ್ರೆ ಯಾವ್ದನ್ನ ಉಚ್ಚಾಸ್ಪತ್ರೆಗೆ ಫೋನ್ ಮಾಡಿ ತಿಕ್ಲಿಡ್ದ ಇದೆ ಅಂತ ಅಂತಾರೆ. ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಚ್ಚಿ ಮೂಸ್ ನೋಡಕ್ ಬರ್ತಾರ? ಎತ್ತೋದ್ರು ಅತ್ಲೇ ಬರ್ತಾರಲ್ಲ ಕಾರಣ ಸ್ವಾಮಿಗಳು. ಬಿಡಿ, ಇವಾಗ ಯಾವ ನಂಬರಿಗೆ ಮಾಡಿದ್ರ ನೋಡಿ. ಅದೇ ನಾವು 161 ಲಾಸ್ಟ್ ನರಸಿಂಹರಾಜು. ಬಿಡಿ, ಆಯ್ತು, ಕರೆಕ್ಟ್ ಬಿಡಿ. ಲೇಟ್ ನರಸಿಯಪ್ಪ, ಬಳ್ಳಾಪುರ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಬುಗುನಹಳ್ಳಿ ಪೋಸ್ಟ್. ಕಪ್ಪು ಯೂನಿಕಾರ್ನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಾಡ್ ವಾಲೆ ಹಾಕೊಂಡಿದ್ಯಾ, ಗಣೇಶ ಇದ್ದಂಗಿದ್ಯಾ, ತಿಪ್ಪರು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡೆ ಲಕ್ಷ್ಮಮ್ಮನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ, ಇಷ್ಟೆಲ್ಲ ನೀನು ಇನ್ನೂ ಜಾಸ್ತಿ ಹೇಳ್ಬೇಕಾ? ನೀನ್ ಸ್ವಾಮಿನ ನೀನು ಮಾತ್ರ ಮನೆಗಿದ್ದೀನಿ ಕಂದಾಗ ನಾನು ಗುಂಜಕ್ಕ ತಡಿಯೋ ಕಂದ. ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ. ಎಲ್ಲೋ ಯಾಕೆ ಕ್ಷೇತ್ರಕ್ಕೂ ಇಲ್ಲ, ನಿಂದು ನೀರ್ ಮುಟ್ಟೋಗ್ ಮೊದ್ಲು. ಯಾರು? ನಾನು ನೀರ್ ಮುಟ್ಟಲ್ಲ. ನೀರ್ ಮುಟ್ತೀರ ಸ್ವಾಮಿ ನಾ ಗುಂಜಕ್ಕ. ತಡಿ ಲೇ, ನಿಂಗ್ ನೋಡ್ಲಾ ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿಕಳ್ಳ ನೀನ್ ಇಷ್ಟರಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟು ನಿನ್ ಬಾಯಿಗೆ ಮಣ್ಣಾಕ ಯಾವ ದೇವಸ್ಥಿಗಳ ಲಂಗಡಗಳ ಕಲಾದ್ರಿಗಳ ಮಾತಾಡ್ತಾನೆ. ನೀನ್ ಗುಗ್ಗು ತರ ಮಾತಾಡೋದಲ್ಲ. ನೀನು ಲೈಫ್ ಆಗಿ ಅವನ್ನ ಬಂದಿರೋ ಮಕ್ಳುಗಳನ್ನ ನೇರ ಮಾಡೋದ್ ನೋಡು. ಇಲ್ಲ, ನಿನ್ನ ಗಂಡ್ಸತ್ತಿರೋರ್ನ ಹುಡಿಕೊಂಡು ಓಡಾಡ್ತಾರೆ. ದುಡ್ಡು ಪಟ್ಟು ಕಿತ್ಕೊಂಡು ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕಂತಿಯಲ್ಲ, ಹೋಗಿ ಅವ್ಳ ಗಂಡ್ಸತ್ತದ ಹೇಳ್ತಾವ. ಇಲ್ಲ ಚಿನಾಲ್ ನೀವ್ಯಾರೇ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವ? ಇಷ್ಟ್ ದಿವಸ ಫೋನ್ ಮಾಡಿದ್ರು ನಿಂಗೆ. ಸಿಂಹ ಅಂತ ಮಗ, ನನ್ ಸಿಂಹ ಅಂತ ಕರೆಯೋದು ಯಾರು? ಸಿಂಹ ಅಂತ ಕರೆಯೋದು ಯಾರು? ಗ್ಯಾಪ ಈ ರಕ್ತ ಹೋದ್ಮೇಲೆ ಯಾಕೋ ಗ್ಯಾಪ್ಲನೇ ಬರಲ್ಲ ಮಗ. ಹಲೋ ಹಲೋ, ಹೇಳು ಸಿಂಹ. ಏನ್ ಹೇಳ ಸಿಂಹ? ಏನ್ ಹೇಳ ಸಿಂಹ? ನಮ್ಗೆ ಏನ್ ಹೇಳಕ್ಕೆ ಆಗತ್ತೆ ಅವರೇ? ನನ್ನ ಹೆಸರು ಮರ್ತೋಗಿದ್ಯಾ ಅಲ್ಲಿ? ವ್ಯಾಪಾರ ತಳಿ ಅವರೇ. ಹೇಳು. ಎಷ್ಟ್ ಜನ ಮಕ್ಳು ಹೇಳಿ? 2. ಅದೇ ಹೆಣ್ಣು ಕೊಡ್ಸು ಅಂತ ಹೇಳಿದ್ರಲ್ಲ. ಮದ್ವೆ ಆಯ್ತಾ? ಶೋಭನೆ ಆಯ್ತು ನನಗೂ ನಿನ್ಗೂ. ಅಲ್ಲ ನಿಮ್ ಮಗರಿಗೆ? ನಾನ್ ಮಗಂದ್ ಬಿಡು, ನೀನು ನಂದು ನಿಂದು ಮಾತಾಡು. ನಾವ್ ನಿಮ್ದೇನೈತೆ? ಮದ್ವೆ ಆಗಿದೆ, ಮಕ್ಳೈತೆ, ಆಮೇಲೆ ಮನೆ ಐತೆ, ಎಲ್ಲ ಐತೆ. ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ. ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿದ ತಕ್ಕ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿ ಹೊಡೆದ್ರಲ್ಲ, ಹಂಗ್ ಹೊಡಿಸ್ಬೇಕು. ಆಮೇಲೆ ನಾನು ಹೊರಗೋಗ್ಬೇಕು. ಅವಾಗ ನಾನು ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು. ಅಷ್ಟೇ ಅಲ್ವಾ ಪಾರು? ನೋಡ್ದು ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನನ್ ಗುಂಡಿ ಕೊಡಿಸ್ಬೇಕು. ಅಷ್ಟೇ ಅಲ್ವಾ? ನೋಡು, ಆತರ ಏನ್ ಬೇಡ. ನಿಮ್ ಫಾರೆಸ್ಟ್ ಹೋಗನ್ ಬಿಡು. ಇಂತಾರೆ ಎಲ್ಲ ಬೇಜನ್ ಜನ ನೋಡಿದೀವಿ.
ಅಲ್ಲ ಆಮೇಲೆ ಇದು ಇಂಥದ್ದು ಗಲ್ ಶಿಕ್ಷೆ ಇದಕ್ಕೂ ಇವನ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು ನಾನು ಇಂತ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು ಪೇಪರ್ TV 9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ, ಹೆಸರಾಗುತ್ತೆ ಅನ್ನ ನೀನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು ಅಷ್ಟೇ ನಿಮ್ಗೂ. ನೋಡು ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಬಿನ್ನಾಕರ್ ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷ ದಿವಸ ನಾನು ಹೇಳ್ತೀನಿ ಕೇಳು, ನಂತವಿರೋದೆಲ್ಲ ನಿಂದು, ನಿಂತವಿರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ ಕೊಡೋಣ. ಒಂದು ಹಗ್ಗನೂ ಒಂದು ಬಂದೂಕ ಐತೆ ಕೊಡೋಣ ನಿಮ್ಗೆ. ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರೆ ಗುಂಡಿದ್ರೆ ಹೊಡ್ಕೊಂಡು ಸಾಯಕ್ಕೆ ಸತ್ತು ಹೋಗೋದ್ರೆ ಹಗ್ಗ ಕೊಡ್ತೀನಿ. ಇಲ್ಲ ಮರಾನ ಪರಕ ಜೀವನ ಸಾಕಾಯ್ದ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಕೊಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತವೆ ಎರಡವಲ್ಲ ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗ 2-3 ದಿನ ಸತ್ರ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ಅದು ಎರಡಕ್ಕಿತ್ರ ಇದು ಹೊಟ್ಟೆ ಪಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಗೋಣಿಚಿಲ್ದಾಗ ಪಾಣಿಚಿಲ್ದಾಗ ಈ ನಾಯಿಗಳದ ಆಚೆ ಎಸಿತಾರಲ್ಲ ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವು ಕಿತ್ಕೊಂಡು ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗ ಹಿಂಗ್ ಆಡೋರು ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ ಇವನ ಯಾರ ಅಜ್ಜಕ್ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ. ಬೆಳೆ ಆಗ್ತದೆ ಅಂತ ಬಂದಿತ್ತು, ನೀನ್ ಕಾಲಿಗೆ ತಂದಿ ನುಣ್ಣಗ್ ಒಣಗೋಗ್ತಿದ್ದೆ. ನೀನ್ ಗಂಡ್ಸತ್ ಮುಂಡೇರ್ ನೋಡ್ಕೊಂಡ್ ಓಡಾಡಲ್ಲ ಬೋಳಿ ಮಗ. ಇರಮ್ಮ ಬಾ ಚಕ್ರ ಅಂತ ಚಕ್ರಾನ. ಅದಕ್ಕೆ ಚಕ್ರ ಮಾಡ್ತೀನಿ. ಚಕ್ರ ಬಾರ ಎಲ್ಲಿಗ್ ಬರ್ಬೇಕು ಹೇಳ, ಬೆಳಗ್ಗೆ ಬರ್ತೀನಿ. ಮಾಡಿ ಎಲ್ಲಿಗ್ ಬರ್ಬೇಕು ಅಲ್ಲಿಗ್ ಬರ. ಹಿಂದೆ ಪೊಲೀಸರಿಗೆ ಫೋನ್ ಮಾಡೋ. ಒಂದು ಗುಂಡಿಗೆ ಕೊಡಿಲ್ಲ 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ಹೊಡೆದಾಕಿದೀನಿ ಅಂತ ಅವ್ನು ಸಬ್ ಇನ್ಸ್ಪೆಕ್ಟ್ರು. ನಾನ್ ನಿಗಿರ್ಕಂತೀನಿ. ಈ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನ್ ಅದನ್ನ ಕಟ್ಟಿ ನೀನ್ ಹೋಗ್ತಿಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು. ಹೊಸ ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ. ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕ್ತಿರಿ. ನೀನು ಕಟ್ಟು ಬಿದ್ದು ದುಡಿ ನಮ್ಮಂಗೆ ಇದಕ್ಕೆಲ್ಲ ದುಡಿಕಿ ಯಾವ್ದೋ ತಂದು ಕೊಟ್ರೆ ಅದ ಅವನು ದುಡ್ದೆಲ್ಲ ಹೊತ್ತು ಬಂದಿದ್ದೇನೆ. ಅದ ನಿನ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ ನೀನ್ ಇಷ್ಟರಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 + 1 556. ಎಷ್ಟು ನಿನ್ ಬಾಯಿಗೆ ಮಣ್ಣಾಕ ಯಾವ ದೇವರ್ತಿಗಳ ಲಂಗಡಾಗುಳ ಕಲಾದ್ರಿಗುಳ ಮಾತಾಡ್ತಾನೆ. ನೀನ್ ಗುಗ್ಗು ತರ ಮಾತಾಡೋದಲ್ಲ. ನೀನು ಲೈಫ್ ಆಗಿ ಯಾರನ್ನ ಅವನ್ನ ಬಂದಿರೋ ಮಕ್ಳುಗಳನ್ನ ನೇರ ಮಾಡೋದ್ ನೋಡು. ಇಲ್ಲ ನಿನ್ನ ಗಂಡ್ಸತ್ತಿರೋರ್ನ ಹುಡಿಕೊಂಡು ಓಡಾಡ್ತಾರೆ. ದುಡ್ಡು ಪಟ್ಟು ಕಿತ್ಕೊಂಡು ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕಂತಿಯಲ್ಲ, ಹೋಗಿ ಅವ್ಳ ಗಂಡ್ಸತ್ತದ ಹೇಳ್ತಾವ. ಇಲ್ಲ ಚಿನಾಲ್ ಹಲೋ, ಎಲ್ಲಿದ್ದೀ ಅಣ್ಣ? ಹೇಳಿ ಸರ್. ಅಣ್ಣ ನಾನ್ ಸುನಂದಮ್ಮ. ಯಾಕೆ ಒಬ್ಬ ನೆನೆ ಮಾಡಿದ್ನಲ್ಲ ಅಣ್ಣ ಮೆಡಿಕಲ್ಲು. ಯಾವ ಮೆಡಿಕಲ್? ಮೆಡಿಕಲ್ ಕಾಲೇಜ್ ಕೆಲಸ ಕೊಡ್ತೀನಿ ಅಣ್ಣ, ನಾನ್ ಸುನಂದಮ್ಮ. ಯಾವ ಸುನಂದಮ್ಮ ಕೇಳು. ಯಾರು ಹೇಳುದು? ಇವ್ರ ಮೆಂಬರ್ ಸುನಂದಮ್ಮ? ಅಣ್ಣ ಇಲ್ಲ, ನಾನು ಮೆಡಿಕಲ್ ಕಾಲೇಜ್ ಕೆಲ್ಸಕ್ಕೆ ಹೋಗ್ತೀನಲ್ಲ.
ಹೇಳವ ಯಾರು? ಅದೇ ನಾನು ಕ್ಯಾಶ್ ಕೇಳಿದ್ನಲ್ಲ 20,000. ಇವ್ರು ಮೆಡಿಕಲ್ ಕಾಲೇಜ್ ಇವ್ರು ಸುನಂದಮ್ಮರ. ಹ್ಞೂ ಕಣೆ, ನೆನೆ ಫೋನ್ ಮಾಡಿದ್ನಲ್ಲ ಅಣ್ಣ. ಅದೇ ದಯಾನರ್ಗ ಕೈಲಿ ಫೋನ್ ಮಾಡ್ಸಿದ್ರಲ್ಲ. ಇಲ್ಲವ ಇನ್ನೊಬ್ಬ ಮದ್ವೆ ಕಡೆ ತಕ ಇಲ್ಲ ದುಡ್ಡು ಖಂಡಿತ ಇಲ್ಲವ. ನಮ್ದು ಮದ್ವೆ ನಾವೇ ಅವ್ರ ಸಾಲ ಮಾಡ್ತಾ ಇದ್ದೀವಿ. ಅಣ್ಣ ಹಬ್ಬ ಬಂತು, ಕೊಡ್ತೀನಿ ಹಬ್ಬ. ನಿಮ್ ಚಿಕ್ಕಪ್ಪ ಅವ್ರು ಕೊಟ್ರೆ ಖಂಡಿತ ಹಂಗೆ ಕೊಡ್ತೀನವ. ಒಟ್ಟಾಗೆ 25ನೇ ತಾರೀಕು ಕಳೆ ತಕಲು ನಮ್ದು ₹1 ದುಡ್ಡಿಲ್ಲವ. ನಾವೇ ಅಣ್ಣಯ್ಯ ಅಷ್ಟೊತ್ಕ ಹಬ್ಬನೇ ಮುಗ್ದೋಗತ್ತಲ್ಲ ಅಣ್ಣಯ್ಯ. ಏನೋ ಇಲ್ಲ ನಮ್ಮನ್ನ ನೆಚ್ಕೋಬೇಡ್ರಿ. ಇದನ್ನ ಇವಾಗ ಅಲ್ಲೇ ಇದ್ರು ಇಲ್ಲಿದ್ರು ಪಾಳ್ಯದಾಗಿದ್ರು ಅಲ್ಲಿ ಊರಾಗ ಇದ್ರಂತದ್ದು ಹನುಮಪುರದಾಗ ಇದ್ದೀರಾ? ಯಾರು ಅವ್ರ ಪಕ್ಕದಾಗ ಯಾರು ಇಲ್ವಣ್ಣ? ಇಲ್ಲ ಕಣವ. ಯಾರಿಗೂ ಹೇಳಕ್ ಬಿಡ, ನಾನು ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ. ನಾನ್ ಕಟ್ತೀನಿ, ನೀನ್ ಬಾ. ನೀನು ನನ್ ಆ ದುಡ್ಡಿಗೆ ಮೋಸ ಮಾಡಲ್ಲ, ನನ್ ದುಡ್ಡಿಗಂತೂ ಮೋಸ ಮಾಡಲ್ಲ. ಅಲ್ಲ ನಿಮ್ ಚಿಕ್ಕಪ್ಪರು ಲಕ್ಷ್ಮಣರ್ ಕೊಡ್ಬೇಕಲ್ಲ, ಹಂಗೇನಾ ಆ ಕಡೆಗೆ ಇಸ್ಕೊಡ್ತೀನಿ. ಒಟ್ನಾಗೆ ನನ್ ಇನ್ನು 25ನೇ ತಾರೀಕಿನ ತಗೊಳ್ಳು ನಾವೇ ಅವ್ರ ದುಡ್ಡು ಕಾಸು ಕೇಳ್ತಾ ಇದ್ದೇವ ನಾವು. ಸುಳ್ಳ ನೀನ್ ನೋಡಿದ್ದೆ ನಾನು ಎಂತ ಹೆಂಗ್ಸು ಮದ್ವೆ ಮಾಡಿ ಮಕ್ಳದೆಲ್ಲ ಹೆಂಗ್ ಮಾಡಿದೀನಿ ಗೊತ್ತೈತಲ್ಲ ನನ್ನ. ಇವಾಗ ಇಲ್ಲ ಅಂದನವ. ಅಲ್ಲ ಈಗ ನನ್ ಮನೆಗೆ ನಾನು ಒಬ್ಳೆ ಇರೋದು. ಅಲ್ಲ ಒಟ್ನಾಗೆ ಗಂಡ ಇಲ್ದಿದ್ದು 23 ವರ್ಷದಿಂದ ಹಂಗ ಮೆಡಿಕಲ್ ದುಡ್ದು ಮಗಳ ಮದುವೆ ಮಾಡಿದ್. ಒಟ್ನಾಗೆ ಏನು ಇಲ್ಲ. ಈಗ 25ನೇ ತಾರೀಕಿನ ತಗೊಳ್ಳೋ ದುಡ್ಡಿಲ್ಲ ಇದು ಸುನಂದಮ್ಮರ. ಅಲ್ಲ ನಾನೇನ್ ಗೊತ್ತಾ ಹೇಳ್ತಿರೋದು, ನೀನ್ ಬೇಕಾದ್ರೆ ಮನೆ ಹತ್ರ ಬಾ, ಕೂತ್ಕೊಂಡ್ ಮಾತಾಡೋಣ. ಯಾರು ಇರಲ್ಲ ನಮ್ಮ ಮನೆಗೆ, ನಾನು ಒಬ್ಳೆ ಇರೋದು. ಒಬ್ಳೆ ಇದ್ರೆ ನಾನೇನು ದುಡ್ಡಿಲ್ಲದ ಏನ್ ಮಾತಾಡೋಣವ? ನೀನ್ ಬಾ, ನಾನು ಹೇಳ್ತೀನಿ, ಮಾತಾಡೋಣ. ನಿನ್ಗೆ ಇಲ್ಲ ಮದುವೆ ಕಳೆ ತಕ ಬರಲ್ಲ. ಇದು ಮದುವೆ ಐತಿ, ನಮ್ದು ಲಗ್ನ ಪತ್ರಿಕೆ ಹಂಚ್ಬೇಕು. ನಾನು ಅವತ್ತಿಂದ ನಿಂಗೆ ಎಷ್ಟು ಆಸೆ ಮಾಡಿಕಣೆ ನಿನ್ ಮೇಲೆ. ನೀನ್ ಇಂತ ಕೆಲಸ ಮಾಡಕ್ಕೆ ಎಷ್ಟು ನೀನೇನ್ ದುಡ್ಡು ಕೊಡದಿರೋ ಪರವಾಗಿಲ್ಲ, ನನ್ಗೇನ್ ದುಡ್ಡೇನ್ ಬೇಡ. ನಾನು ಅವತ್ತಿಂದ ನಿನ್ ಮೇಲೆ ಆಸೆ ಮಾಡಿಕೊಂಡಿದ್ನಲ್ಲ, ಅದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ. ಅದಕ್ಕೆ ಕೇಳಿದ್ದು ಮನೆಗೆ ಯಾರ್ಯಾರವ್ರೆ ಅಂತ. ಮನೆಗೆ ನಾನು ನಮ್ಮ ಮನೆಯವರು ನಾವು ಮದುವೆ ಮಾಡಿದೀವಿ, ಮಗಳು ಎಲ್ಲ ಅವ್ರೆ. ಬಿಡಣೆ, ಅವೆಲ್ಲ ನಂಗೂ ಗೊತ್ತು, ಅವೆಲ್ಲ ಗೊತ್ತು. ನಾನು ನಿನ್ಗೆ ಅವತ್ತಿಂದ ಆಸೆ ಮಾಡಿಕಣೆ ನಿನ್ ಮೇಲೆ. ಯಾಕವ್ವ? ಯಾಕೆ ಇಬ್ರು ಪ್ರೀತಿ ಮಾಡೋಣ ಅಂತ. ಇದು ಮದ್ವೆಗೆ ತಕ ಹೋಗಕ್ ಕಾಣಲ್ಲ ಎಲ್ಲೋ. ಅವಳು ಯಾರ ಮಾಡಿದ್ರಲ್ಲ ಮಗನ್ ಮದ್ವೆಗೆ ಟೈಪ್ ಆಗಂಗ್ ಕಾಣತ್ತೆ ಇದು. ಸುನಂದಮ್ಮರೇ, ಖಂಡಿತನ ನಾವು ಈ ಮದ್ವೆ ಮೆಟ್ಟು ಇದ್ರಾಗೆ ಹೊಡೆದ್ ಬಿಡ್ತಾರೆ. ಯಾರನ್ನ ಕೇಳಿಸ್ಕೊಂಡ್ರೆ ಆಯ್ತು. ದುಡ್ಡು ಪಡ್ಡು ನಿಮ್ ಚಿಕ್ಕಪ್ಪನ ಕೇಳಿ ನನ್ಗೆ ಫೋನ್ ಮಾಡ್ಬೇಡ್ರಿ. ಅಲ್ಲ ಆಯ್ತು, ಈ ಮದ್ವೆ ಎಲ್ಲ ಮುಗಿಸ್ಕೊ. ಮದ್ವೆ ಎಲ್ಲ ಮುಗಿಸ್ಕೊಂಡು ನಾನು ನೀನ್ ಒಂದೇನೋ ಮಾತುಕತೆಗೆ ಬಂದು ಸುಮ್ನೆ ನೀನ್ ನನ್ ಗಂಡನಾಗಿ ತಾಳಿ ಕಟ್ಕೊಂಡು ನನ್ ಜೊತೆಗಿರು. ಮುಂದಕ್ಕೆ ಮಿಕ್ಕಿದ್ ನಾನೆಲ್ಲ ನೋಡ್ಕೊಂತೀನಿ. ಇಲ್ಲಿ ಸಿಟಿಗೆ ಏನ್ ಗೊತ್ತಾ, ನಿಮ್ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ, ಎಲ್ಲಿ ಅಂತ ನಾನ್ ಹೇಳ್ತೀನಿ. ಅವ್ರು ಬಾಂಬೆಲಿ ಹೋಟ್ಲ್ ಕೆಲ್ಸಕ್ಕೆ ಹೋಗೋದು, ಅವ್ರು ತಿಂಗ್ಳಿಗೆ 1.5 ತಿಂಗಳಿಗೆ ಬರ್ತಾರೆ ಅಂತ ಹೇಳ್ತೀನಿ. ನೀನ್ ಯಾವಾಗ ನಂಗೆ ಬೇಜಾರಾದಾಗ ಬಾ, ಮನೆಗ್ ಬಾ, ಇರು. ಬೆಳಗಿನ ಸಾಯಂಕಾಲ ತನಕ ಇರೋ, ಒಂದ್ ರಾತ್ರಿನೇ ಇರು, ಬೆಳಿಗ್ಗೆ ಎದ್ದೋಗಿವಂತೆ. ಅಕ್ಕ ಅಂತ ನರಸಿಂಹ. ಅಲ್ಲ ಮಾಮ, ನರಸಿಂಹಮ್ಮ ಅಕ್ಕ ಅನ್ಬೇಡ ನೀನ್, ನರಸಿಂಹಮ್ಮ. 3 ದಿನಕ್ಕೊಂದು ಊಟ ಮಾಡ್ಬಿಡೋಣ. ಹಂಗಾಗಿ ನಾನು ನಿನ್ಗೆ ಅಲ್ಲಿ ಬಂದ್ ಮಾಡ್ಕೊಂಡು ನಾನು ಬಾಂಬೆಗೆ ಇದ್ದೀನಿ, ಅದೆಂತದಾಗ ಇದ್ದೀನಿ, ಹೋಟ್ಲ್ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಇದನ್ನ ಏನೋ ಊರಾಗ ಜನಕ್ಕೆನ್ನ ಗೊತ್ತಾದ್ರೆ ನನ್ನ ಬಿಡ್ತಾರ? ಎಷ್ಟ್ ಜನ ಕೊಟ್ಟಿದ್ ನನ್ ಮಗಲ್ಲ ನೀನು, ತಲೆಡ್ತ ಮಗನೇ ಅಂತ ನಮ್ಮನ್ನ ನಿಮ್ ಚಿಕ್ಕಪ್ಪ ಪಕ್ಕಪ್ಪ ಏನ ಕಿವಿಗ್ ಬಿದ್ದು ಬಿಡ್ತಾರ. ನನಗೆ ನೋಡಿ ಈ ತರ ಫೋನ್ಗಳೇ ಮಾಡ್ಬೇಡಿ. ಇದೆಂತದ ಎಲ್ಲ ನಮ್ಮ ಮೊಬೈಲ್ಗಳಾಗ ಗೊತ್ತೈತ್ ನೋಡಿ. ನಾನು ಉಗಿಯೋದು ಬೈಯೋದು. ಹಂಗಾಗಿ ನನಗೆ ಫೋನ್ ಮಾಡ್ಬೇಡ ಸುನಂದಮ್ಮರೆ. ದುಡ್ಡು ಕಾಸಿಂದಿದ್ರೆ ಬೇಕಾದ್ರೆ 25ನೇ ತಾರೀಕು ಕಳ್ಕೊಂಡು ನಿಮ್ಮ ಚಿಕ್ಕಪ್ಪರ ಕಡೆಯಿಂದ ಕೊಡಿಸ್ತೀವಿ. ಈಗ ಹೋಗ್ಲಿ ಬಿಡು ನರಸಿಂಹಣ್ಣ. ಯಾರನ್ನ ಒಡವೆ ಅಂಗಡಿ ಪರಿಚಯ ಅವ್ರ? ಇಲ್ಲ. ನನ್ನ ಮಾಂಗಲ್ಯ ಸರ ಆಯ್ತು, ಅಡಗಿಸ್ಕೊಡ್ಬೇಕಾಯ್ತಲ್ಲ. ಅಡಗಿಸ್ಕೊಡೋದು ಅಂತಂದ್ರೆ ಆ ಗುಂಸಿ ಸರ್ಕಲ್ ಹೋಗ್ರಿ, RP ಜೂಲಿಯರ್ಸ್ ಅಂತ ಐತೆ, ಅವ್ರ ಕಡೆಯಿಂದ ಫೋನ್ ಮಾಡ್ತೀರಿ ನನಗೆ. ಏನಂತ ಮಾಡಿಸ್ಬೇಕು? ಹಿಂಗೆ ಏನೋ ಕಷ್ಟ ಅವ್ರಿಗೆ ಒಂಚೂರು ಇವತ್ತಿನ ರೈಟ್ ಏನೈತ ರೈಟ್ಗೆ ಅವ್ರು ಒಡವೆ ತಗೊಂಡ್ ದುಡ್ಡು ಕೊಡ್ರಿ ಅಂತ ಹೇಳ್ತೀನಿ. ಹೇಳ್ತೀಯಾ? ಉಗಣವ ನೀನೇ ಮಡಿಕೊಂಡ್ ಬದಾಯ್ತು.
ನನ್ನ ಹತ್ರ ಸತ್ಯವಾಗ್ಲೂ ದುಡ್ಡಿಲ್ಲ ಸುನಂದಮ್ಮರೇ. ಅಲ್ಲ ಒಡವೆ ಅಲ್ಲ, ಹಾ ನನ್ನೇ ಮಡಿಕೊಂಬೋದಾಗಿತ್ತು. ಪರ್ಮನೆಂಟ್ ಆಗಿರ್ತೀನಿ. ಬೇಡ 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 ದೂರ ಒಂದು ಹಾಡೈತ್ರಲ್ಲ ಸುನಂದಮ್ಮ, ದೂರವಾಗಲೇ ಬೇಡ ದೂರ ಹೋಗು ಅಂತ ಒಂದು ಹಾಡೈತದೆ, ಎಂತದ ಗೊತ್ತಾಯಿಲ್ಲ. ಹಿಂಗಾಗುತ್ತೆ ನಮ್ದು ಇಲ್ಲಿ ಊರಾಗೆಲ್ಲ. ನಂದು ಏನೋ ಒಂಚೂರು ಗೊತ್ತಾಯ್ತು ಅಂದ್ರೆ ನಂಬಲೆ ಬೇಡ ಬೇಡ ದೂರ ಬೇಡ ಅಂತ ಒಂದು ಹಾಡೈತ್ರಿ, ಹಂಗಾಗೋಗ್ಬಿಡ್ತೈತಿ ನಂದು.